ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ 10ನೇ ವಾರ ವೆರಿ ಸರ್ಪ್ರೈಸಿಂಗ್ ಡೆವಲಪ್ಮೆಂಟ್ ಒಂದು ನಡೆದು ಬಿಟ್ಟಿದೆ. ಯಾರು ಕೂಡ ಕಲ್ಪನೆಯನ್ನು ಮಾಡಿಕೊಳ್ಳದಂತಹ ಒಂದು ಎಲಿಮಿನೇಷನ್ ಈ ವಾರ ನಡೆದು ಬಿಟ್ಟಿದೆ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ನಾಮಿನೇಟ್ ಆದಂತಹ ಘಟಾನುಘಟಿ ಸ್ಪರ್ಧಿಗಳ ಪೈಕಿ ಯಾರೂ ಕೂಡ ನಿರೀಕ್ಷೆಯನ್ನು ಮಾಡಿರಲಿಲ್ಲ. ಯಾವ ವೀಕ್ಷಕರು ಕೂಡ ಇವರೇ ಎಲಿಮಿನೇಟ್ ಆಗ್ಬೋದು ಅಂತೇಳಿ ಊಹೆಯನ್ನು ಕೂಡ ಮಾಡಿರಲಿಲ್ಲ. ಅಂಥದ್ದೊಂದು ಎಲಿಮಿನೇಷನ್ ಈ ವಾರ ಆಗಿದೆ. ಅಲ್ಲಿಗೆ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೇ ಒಳ್ಳೆಯವರು ಅಂತೇಳಿ ಅನಿಸ್ಕೊಂಡ್ರು ಕರೆಸ್ಕೊಂಡ್ರು ಕೂಡ ಇಲ್ಲಿ ಉಳಿಯೋದಕ್ಕೆ ಆಟವೇ ಮುಖ್ಯವಾಗುತ್ತೆ ಹೊರತು ಬೇರೆ ಯಾವುದೂ ಕೂಡ ಮುಖ್ಯವಾಗೋದಿಲ್ಲ ಅನ್ನೋದು ಕೂಡ ಸಾಬೀತಾಗಿದೆ. ಹಾಗಾದರೆ ಈ ವಾರ ಎಲಿಮಿನೇಟ್ ಆದಂತಹ ಆ ಘಟಾನುಘಟಿ ಸ್ಪರ್ಧಿ ಯಾರು ಅಂತೇಳಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಈ ಬಾರಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗೋದಕ್ಕೆ ಘಟಾನುಘಟಿಗಳೇ ನಾಮಿನೇಟ್ ಆಗಿದ್ರು. 9 ಮಂದಿಯಲ್ಲಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿರುವಂಥ ಸ್ಪರ್ಧಿ ಯಾರು ಅನ್ನುವಂಥ ಕುತೂಹಲ ಪ್ರತಿಯೊಬ್ಬರಿಗೂ ಕೂಡ ಇರುವಂತೆ ಎಲ್ರಿಗೂ ಕೂಡ ಈ ಬಾರಿ ಈ ಸ್ಪರ್ಧಿ ಹೊರಗಡೆ ಹೋಗ್ತಾರೆ ಅನ್ನುವಂಥ ಚಿಕ್ಕ ಇಮ್ಯಾಜಿನೇಷನ್ ಕೂಡ ಇರಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಸೀಸನ್ 12ರಲ್ಲಿ ಒಬ್ಬ ಸ್ಟ್ರಾಂಗೆಸ್ಟ್ ಸ್ಪರ್ಧಿ ಅಂತೇಳಿ ಕರೆಸ್ಕೊಂಡಂತಹ ಈತ 2 ಬಾರಿ ಕ್ಯಾಪ್ಟನ್ ಆಗುವಂಥ ಅವಕಾಶವನ್ನು ಕೂಡ ಗಿಟ್ಟಿಸಿಕೊಂಡಂಥ ಸ್ಪರ್ಧಿ. ಬಿಗ್ ಬಾಸ್ ಸೀಸನ್ 12 ಇನ್ನೇನು ಕೆಲವೇ ವಾರಗಳಲ್ಲಿ ಅಂತ್ಯ ಕಾಣಲಿದೆ. ಈಗಾಗಲೇ ನಿರೀಕ್ಷೆ ಮಾಡದವರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂತಹ ಒಂದು ಸಂದರ್ಭ ಎದುರಾಗಿದೆ. ಯಾರು ಮನೆಯಲ್ಲಿ ಉಳಿದುಕೊಳ್ತಾರೆ ಅಂತ ಹೇಳ್ಬಿಟ್ಟು ನಿರೀಕ್ಷೆಯನ್ನು ಮಾಡಿರ್ತಾರೋ ಅಂಥವರೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಯಾರು ಫೈನಲಲ್ಲಿ ಒಬ್ಬರಾಗಿರ್ತಾರೆ ಅಂತ ಹೇಳ್ಬಿಟ್ಟು ನಾವು ಅಂದುಕೊಳ್ತೀವೋ ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಲಾಗಿರುತ್ತದೆ. ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವೇ ಆಗದಿರುವಂತಹ ಅದೆಷ್ಟೋ ಎಲಿಮಿನೇಷನ್ಗಳು ಈ ಹಿಂದೆಯೂ ಕೂಡ ನಡೆದಿದ್ದಾವೆ, ಈಗಲೂ ಕೂಡ ನಡೀತವೆ, ಮುಂದೆಯೂ ಕೂಡ ನಡೆಯುತ್ತೆ ಅನ್ನೋದರಲ್ಲಿ ಯಾವ ಡೌಟು ಕೂಡ ಇಲ್ಲ. ಇನ್ನು ಈ ವಾರ ಮತ್ತೊಂದು ದೊಡ್ಡ ಎಲಿಮಿನೇಷನ್ ನಡೆದಿದೆ. ಅದಕ್ಕೆ ವೇದಿಕೆಯೂ ಕೂಡ ಈಗಾಗಲೇ ರೆಡಿಯಾಗಿತ್ತು. ಕಳೆದ ವಾರ ಬಿಗ್ ಬಾಸ್ ಮನೆಯಿಂದ ಜಾಹ್ನವಿ ಹೊರಗಡೆ ಬಿದ್ದಿದ್ರು. ಜಾಹ್ನವಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಅಂತೇಳ್ಬಿಟ್ಟು ಯಾರೂ ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ, ಸುಳಿವನ್ನು ಕೂಡ ಕೊಟ್ಟಿರಲಿಲ್ಲ. ಆದರೆ ಜನರ ಓಟು ಮತ್ತು ಇವರಿಗೆ ಮನೆಯೊಳಗೆ ಮತ್ತು ಹೊರಗಡೆ ಇರುವಂಥ ಪಾಪ್ಯುಲಾರಿಟಿಯನ್ನು ಗಮನಿಸಿದಂತಹ ಬಿಗ್ ಬಾಸ್ನ ಟೀಮು ಇವರನ್ನು ಹೊರಗಡೆ ಕಳಿಸ್ತೋ ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇದ್ದಾವೆ ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಈ ಹಿಂದೆನೇ ಅದಕ್ಕೆ ಸಂಬಂಧಪಟ್ಟಂಥ ಸುದೀರ್ಘವಾದಂಥ ವಿಡಿಯೋನ ನಮ್ಮದೇ ಚಾನಲಲ್ಲಿ ಮಾಡಲಾಗಿದೆ. ಒಂದು ಸಲ ನೋಡಿ ಯಾಕೆ ಜಾಹ್ನವಿ ಹೊರಗಡೆ ಹೋದರು ಅಂತೇಳಿ. ಇನ್ನು ಈ ವಾರ 10ನೇ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ತಾರೆ, ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನುವಂಥದ್ದು ಸಹಜವಾಗಿ ಇದ್ದಂತಹ ಖುಷಿ. ಈ ವಾರ ಮತ್ತೆ 9 ಜನ ನಾಮಿನೇಟ್ ಆಗಿದ್ರು. ಇದರಲ್ಲಿ ಯಾರು ಉಳಿತಾರೆ, ಯಾರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಬಿಗ್ ಬಾಸ್ ಸೀಸನ್ ಮುಗಿಯುವಂಥ ಹಂತಕ್ಕೆ ಬಂದಿದ್ರು ಕೂಡ ಕಳೆದ ವಾರ ಮತ್ತಿಬ್ಬರನ್ನು ಕೂಡ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಿರುವಂಥದ್ದು. ಅವರೇ ಇಬ್ಬರು ಹೋಗ್ತಾರಾ ಅಥವಾ ಬೇರೆಯವರು ಹೋಗಿದ್ದಾರಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಸದಸ್ಯರ ಸಂಖ್ಯೆ ಸದ್ಯಕ್ಕೆ ಹೆಚ್ಚಾಗ್ತಿದೆ. ಹೀಗಾಗಿ ಈ ವಾರ ಡಬಲ್ ಎಲಿಮಿನೇಷನ್ ಮಾಡ್ತಾರಾ ಅಥವಾ ಒಬ್ಬರೇ ಎಲಿಮಿನೇಟ್ ಆಗ್ತಾರಾ ಅನ್ನುವಂಥ ಕುತೂಹಲ ಕೂಡ ಇತ್ತು. ಈ ವಾರ ನಾಮಿನೇಟ್ ಆಗಿರುವಂತಹ ಆ 9 ಮಂದಿ ಯಾರು, ಅದರಲ್ಲಿ ಯಾರು ಹೋಗಬಹುದು ಅನ್ನುವಂತಹ ಲೆಕ್ಕಾಚಾರ ಇತ್ತು ಅಂತೇಳಿ ನೋಡೋದಾದರೆ, ಬಿಗ್ ಬಾಸ್ ಮನೆಯಲ್ಲಿ ಬೆಳಗ್ಗೆನೇ ಒಂದು ಪ್ರೋಮೋ ರಿಲೀಸ್ ಮಾಡಿ ಇದರಲ್ಲಿ ಊಟದ ವಿಚಾರಕ್ಕೆ ರಜತ್ ಮತ್ತು ರಘು ಅಶ್ವಿನಿ ಕಿತ್ತಾಡಿಕೊಂಡಿದ್ದಂತಹ ಸಂಗತಿಯನ್ನು ನೀವು ನೋಡಿರ್ತೀರ. ಶನಿವಾರ ಭಾನುವಾರವೂ ಕೂಡ ಇಂಥದ್ದೇ ಒಂದು ವೆರಿ ಇಂಟ್ರೆಸ್ಟಿಂಗ್ ಆದಂತಹ ಪ್ರೋಮೋವನ್ನು ರಿಲೀಸ್ ಮಾಡಿದರು. ಅದರ ಜೊತೆಗೆ ಈ ವಾರ ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನುವಂಥ ಸಂಗತಿಯನ್ನು ಕೂಡ ಕಿಚ್ಚ ಸುದೀಪ್ ಅವರು ಬಹಿರಂಗಪಡಿಸಲಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿತ್ತು. ಹೀಗಾಗಿ ಇಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಿರುವಂಥ ಸಂದರ್ಭದಲ್ಲಿ ಈ ವಾರ 9 ಮಂದಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ನಾಮಿನೇಟ್ ಆಗಿದ್ದಾರೆ. ಅವರಲ್ಲಿ ಯಾರೇ ಹೋದರೂ ಕೂಡ ಅದು ಬಿಗ್ ಬಾಸ್ ಮನೆಯ ಒಬ್ಬ ಸ್ಟ್ರಾಂಗ್ ಸ್ಪರ್ಧಿ ಹೋದಂತೆ ಅನ್ನುವಂಥ ಲೆಕ್ಕಾಚಾರ ಮತ್ತು ಒಂದಷ್ಟು ಸಂಗತಿಗಳ ಬಗ್ಗೆ ಚರ್ಚೆನೂ ಕೂಡ ನಡೀತಾ ಇತ್ತು. ಧ್ರುವಂತು ರಾಶಿಕಾ ಶೆಟ್ಟಿ, ಸೂರಜ್ ಸಿಂಗ್ ಮಾಳು ನಿಪನಾಳ, ಕಾವ್ಯಶೈವ ಅಭಿಷೇಕ್, ಗಿಲ್ಲಿ ನಟ ರಕ್ಷಿತಾ ಶೆಟ್ಟಿ ಇಷ್ಟು ಜನ ನಾಮಿನೇಟ್ ಆಗಿದ್ರು. ಇವರಲ್ಲಿ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನುವಂತಹ ಕುತೂಹಲ ಸಹಜವಾಗಿ ಇತ್ತು. ಈಗ ಒಬ್ಬೊಬ್ಬರ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಈಗ ನೀವೇ ನೋಡಿದಂತೆ ಧ್ರುವಂತು ಬಹುಶಃ ಈ ವಾರ ಹೋಗ್ತಾರೆ ಅನ್ನುವಂಥ ಲೆಕ್ಕಾಚಾರ ಇತ್ತು. ಆದರೆ ಧ್ರುವಂತು ಹೋಗಿಲ್ಲ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಇದನ್ನು ಹೊರತುಪಡಿಸಿದ್ರೆ ರಾಶಿಕಾ ಶೆಟ್ಟಿ ಮತ್ತು ಸೂರಜ್ ಸಿಂಗು ಬಿಗ್ ಬಾಸ್ ಮನೆಯಲ್ಲಿ ಜೋಡಿ ಹಕ್ಕಿಗಳಾಗಿ ಆಟವನ್ನು ಆಡ್ತಿದ್ದಾರೆ. ಬಹುಶಃ ಈ ಮೂಲಕನಾದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಉಳಿಯುವಂಥ ಪ್ರಯತ್ನವನ್ನು ಇವರಿಬ್ಬರು ಕೂಡ ಮಾಡ್ತಾ ಇದ್ದಾರೆ. ಬಟ್ ಇದಕ್ಕೆ ವೀಕ್ಷಕರು ಎಷ್ಟು ದಿನಗಳ ಕಾಲ ಮಣೆಯನ್ನು ಹಾಕ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಈಗಾಗಲೇ ಕಿಚ್ಚ ಸುದೀಪ್ ಅವರು ಶನಿವಾರ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಇದು ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ ಆ್ಯಕ್ಷನ್ಗೆ ಬಹುಶಃ ಕಿಚ್ಚ ಸುದೀಪ್ ಅವರು ಇಳಿಬೋದು ಅಂತಲೂ ಕೂಡ ಅನಿಸುತ್ತೆ. ಇದನ್ನು ಹೊರತುಪಡಿಸಿದ್ರೆ ಮಾಳು ನಿಪನಾಳ ಮತ್ತು ಕಾವ್ಯ ಶೈವ ಇವರಿಬ್ಬರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಇರುವಂಥವ್ರು. ಕಾವ್ಯ ಮಾಳುಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಆ್ಯಕ್ಟಿವ್ ಇದ್ದಾರೆ. ಬಟ್ಟು ಇಲ್ಲಿ ಮಾಳು ಯಾರ ಜೊತೆಗೂ ಕೂಡ ಕಿರಿಕನ್ನು ಮಾಡ್ಕೊಂಡು ಹೋಗಲಿಲ್ಲ. ಆದರೆ ಕಾವ್ಯಗೆ ಎಲ್ಲೋ ಒಂದು ಕಡೆ ಆಟಕ್ಕೆ ಮುಳುವಾಗ್ತಿರೋದು ಗಿಲ್ಲಿನ ಸ್ನೇಹ ಅಂತಲೂ ಕೂಡ ಅನಿಸ್ತಿದೆ. ಬಹುಶಃ ಇದನ್ನು ಬದಲಾಯಿಸಿಕೊಂಡ್ರೆ ಗಿಲ್ಲಿ ಎಲ್ಲೋ ಒಂದು ಕಡೆ ಕಾವ್ಯಗೂ ಕೂಡ ಒಳ್ಳೆ
ಒಂದು ಸಾಥ್ ಸಿಕ್ದಂಗೆ ಆಗಬಹುದು. ಜೊತೆಗೆ ಇಲ್ಲಿ ಗಿಲ್ಲಿ ಮತ್ತು ರಕ್ಷಿತಾ ಇವರು ಕೂಡ ಉಳ್ಕೊಳ್ತಾರೆ. ಗಿಲ್ಲಿ ಸಹಜವಾಗಿ ಬಿಗ್ ಬಾಸ್ ಮನೆಯ ಅಸೆಟ್ಟು. ಹಾಗಾಗಿ ಗಿಲ್ಲಿಯನ್ನು ಉಳಿಸ್ಕೊಳ್ಳೇಬೇಕಾಗ್ತದೆ. ಇನ್ನು ರಕ್ಷಿತಾ ಶೆಟ್ಟಿಯು ಕೂಡ ಮಾಹಿತಿಯ ಪ್ರಕಾರ ಗಿಲ್ಲಿಗೆ ಬಂದಂತಹ ವೋಟ್ ಶೇರಿಂಗು 41% ಆದರೆ ರಕ್ಷಿತಾಗೆ ಬಂದಂತಹ ವೋಟ್ ಶೇರಿಂಗ್ 19%. 1 ಟು ಡಬಲ್. ಗಿಲ್ಲಿಗೆ 1 ಟು ಡಬಲ್. ಅಷ್ಟರ ಮಟ್ಟಿಗೆ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಪಾಪ್ಯುಲರ್ ಆಗಿರುವಂತಹ ಸ್ಪರ್ಧಿ. ಹಾಗಾಗಿ ಗಿಲ್ಲಿ ಎಲ್ಲೋ ಇದ್ದಾನೆ. ಬಟ್ ರಕ್ಷಿತಾ ಕೂಡ ಗಿಲ್ಲಿಯ ನಂತರದ ಸ್ಥಾನವನ್ನು ಅಲಂಕರಿಸಿದ್ದಾಳೆ ಅನ್ನೋದು ಒಂದು ಚರ್ಚೆ ಆಗ್ತಿರುವಂಥ ವಿಚಾರ. ಇದನ್ನು ಹೊರತುಪಡಿಸಿದ್ರೆ ಈಗ ಪ್ರಮುಖವಾಗಿ ಇರುವಂಥದ್ದು ಮತ್ತು ಕೊನೆಯದಾಗಿ ಉಳಿದಿರುವಂಥ ಸ್ಪರ್ಧಿ ಯಾರು? ಆದರೆ ಅಭಿಷೇಕ್ ಶ್ರೀಕಾಂತ್. ಹೌದು, ಸದ್ಯಕ್ಕೆ ಬಿಗ್ ಬಾಸ್ ಮನೆಯ ಜೋಡಿ ಕ್ಯಾಪ್ಟನ್ ಆಗಿರುವಂಥ ಅಭಿಷೇಕ್ ಶ್ರೀಕಾಂತ್ಗೆ ಇಂಥದ್ದೊಂದು ಶಾಕಿಂಗ್ ನಿರ್ಧಾರವನ್ನು ಪ್ರಕಟಿಸಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅಂತೇಳಿ ಬಹುಶಃ ಇಮ್ಯಾಜಿನ್ ಕೂಡ ಇರಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅಭಿಷೇಕ್ಗೆ ಈ ಸ್ಪಂದನ ಜೊತೆಗೆ ಈ ಬಾರಿ ಜಂಟಿ ಕ್ಯಾಪ್ಟನ್ ಆಗುವಂಥ ಅವಕಾಶ 2ನೇ ಬಾರಿಗೆ ಸಿಕ್ತು. ಈ ಹಿಂದೆ ಒಂಟಿಯಾಗಿ ಕ್ಯಾಪ್ಟನ್ ಆಗಿದ್ದಂಥ ಅಭಿಷೇಕು ಸಾಕಷ್ಟು ವಿಚಾರಗಳಲ್ಲಿ ಎಡವಿದ್ರು. ಅದರಲ್ಲೂ ಕೂಡ ಈ ಅಭಿಷೇಕ್ ಕ್ಯಾಪ್ಟನ್ ಆಗಿದ್ದಂಥ ಸಂದರ್ಭದಲ್ಲಿ ನಡೆದಂತಹ ಬೇರೆ ಬೇರೆ ಘಟನಾವಳಿಗಳ ಬಗ್ಗೆ ಕಿಚ್ಚ ಸುದೀಪ್ ಅವರು ಕೂಡ ಗರಂ ಆಗಿದ್ರು. ಇದೀಗ ಮತ್ತೊಮ್ಮೆ ಕ್ಯಾಪ್ಟನ್ ಆಗುವಂಥ ಅವಕಾಶ ಕೂಡ ಸಿಕ್ಕಿರೋದ್ರಿಂದ ಸಹಜವಾಗಿ ಅಭಿಷೇಕು ನಾನಾ ಚೇಂಜಸ್ಗಳನ್ನು ಅಂದರೆ ಈ ಫಸ್ಟು ಆದಂತಹ ತಪ್ಪುಗಳನ್ನು ಮತ್ತೊಮ್ಮೆ ಆಗೋಕ್ಕೆ ಬಿಡದೇ ಇರೋ ರೀತಿಯಲ್ಲಿ ಎಲ್ಲವನ್ನೂ ಕೂಡ ಕರೆಕ್ಷನ್ ಮಾಡ್ಕೊಂಡು ಹೋಗಬೇಕು ಅನ್ನುವಂಥ ಕನಸನ್ನು ಕಂಡಿದ್ರು. ಆದರೆ ಈ ಕನಸು ನುಚ್ಚುನೂರಾಗಿದೆ. ಸ್ಪಂದನಕ್ಕೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಅವಕಾಶವೇ ಈಗ ಸಿಕ್ಕದಂಗೆ ಆಗಿದೆ. ಏನು ಅಂತ ಹೇಳಿದ್ರೆ ಸ್ಪಂದನ ಅಭಿಷೇಕ್ ಔಟ್ ಆಗಿರೋದ್ರಿಂದ ಈಗ ಕ್ಯಾಪ್ಟನ್ ಆಗಿ ಮುಂದುವರಿತಾರ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಪ್ರಶ್ನೆ. ಇದು ಒಂದು ಭಾಗ. 2ನೇ ಭಾಗ, ಈ ಕ್ಯಾಪ್ಟನ್ ಆಗಿದ್ದಂಥ ಸಂದರ್ಭದಲ್ಲಿ ಎಲಿಮಿನೇಟ್ ಆಗೋದಿದೆಯಲ್ಲ, ಇದು ವೆರಿ 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 ಶಾಕಿಂಗ್. ಯಾಕಂತ ಹೇಳಿದ್ರೆ ಈ ರೀತಿ ಆಗೋದು ಭಾರಿ ಕಡಿಮೆ. ಬಟ್ ಈ ಸೀಸನಲ್ಲಿ ಮತ್ತೆ ಆಗಿದೆ. ಅಂದರೆ ಕ್ಯಾಪ್ಟನ್ ಆಗಿದ್ದಂಥವನ್ನೇ ಯಾವಾಗ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದನೋ ಯಾವುದೇ ಮುಲಾಜಿಲ್ಲದೆ ಎಲಿಮಿನೇಷನ್ಗಳು ನಡೀತವೆ ಅನ್ನೋದಕ್ಕೆ ಸಾಕ್ಷಿಯೂ ಕೂಡ ಇದಾಗಿ ನಿಲ್ತದೆ. ಜೊತೆಗೆ ಇಲ್ಲಿ ಅಭಿಷೇಕ್ ಹೋಗೋದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಅಭಿಷೇಕು ಇಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಮಾಡಿದಂಥ ಡಬಲ್ ಗೇಮ್ ಸ್ಟ್ರಾಟಜಿಗಳಾಗಿರ್ಬೋದು, ಅಭಿಷೇಕ್ ಮಾಡಿದಂಥ ಕೆಲವೊಂದಷ್ಟು ಬೇರೆ ಬೇರೆ ರಣತಂತ್ರಗಳಾಗಿರ್ಬೋದು, ಕುತಂತ್ರಗಳಾಗಿರ್ಬೋದು, ಹಾಗೆಯೇ ಕೆಲವೊಂದಷ್ಟು ಸ್ಪರ್ಧಿಗಳ ಬಗ್ಗೆ ಆತ ಆಡಿದಂಥ ಮಾತುಗಳಿರ್ಬೋದು. ಇವೆಲ್ಲವೂ ಕೂಡ ಅಭಿಷೇಕಿಗೆ ಎಲ್ಲೋ ಒಂದು ಕಡೆ ಮುಳುವಾಗ್ತಾನೆ ಹೋಯಿತು. ಹಾಗೆಯೇ ಕಿಚ್ಚ ಸುದೀಪ್ ಅವರು ಕಳೆದ ಬಾರಿ ಕೊಟ್ಟಂಥ ವಾರ್ನಿಂಗ್ ಕೂಡ ಅಭಿಷೇಕಿಗೆ ಈ ವಾರ ಇಂಪ್ಯಾಕ್ಟನ್ನು ಮಾಡಿತು ಅಂತಲೂ ಕೂಡ ಹೇಳ್ಬೋದು. ಪರಿಣಾಮ ಅಭಿಷೇಕ್ ಕ್ಯಾಪ್ಟನ್ ಆಗಿದ್ದಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಒಬ್ಬ ಸ್ಟ್ರಾಂಗ್ ಸ್ಪರ್ಧಿಯನ್ನು ಬಿಗ್ ಬಾಸ್ ಮನೆ ಹೊರಗಡೆ ಕಳಿಸಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಈಗ ಉಳಿದಿರುವಂತಹ ಸ್ಪರ್ಧಿಗಳಿಗೂ ಕೂಡ ಇದೊಂದು ಎಚ್ಚರಿಕೆಯ ಕರೆಗಂಟೆ. ಯಾರೂ ಕೂಡ ಇಲ್ಲಿ ಪರ್ಮನೆಂಟ್ ಅಲ್ಲ. ಇವತ್ತಲ್ಲ ನಾಳೆ ನಿಮ್ಮನ್ನು ಕೂಡ ಕಳಿಸೋದು ಇದ್ದಿದೆ ಅನ್ನುವಂಥ ವಿಚಾರ ಈಗ ಸತ್ಯವಾಗಿದೆ ಅಥವಾ ಬಟಾಬಯಲಾಗಿದೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಶ್ರೀಕಾಂತ್ ಎಲಿಮಿನೇಟ್ ಆಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಶ್ರೀಕಾಂತ್ ಔಟ್ ಆಗಿದ್ದು ಬೆಟರ್ ಆಯಿತಾ ಅಥವಾ ಔಟ್ ಆಗಬಾರ್ದಾಗಿತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.